ಜೈಲಿನಲ್ಲಿ ಕಾಲ ಕಳೀತಾ ಇದ್ದ ಬಗ್ಗೆ ಖಾಕಿ ಮುಂದೆ ತಮ್ಮ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ನೋಡಿ, ಇಡೀ ಕಥನ ಯಾಕಂತ ಹೇಳಿದ್ರೆ ದರ್ಶನ್ನ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿದ್ದಾರಲ್ಲ, ಇಡೀ ನೀವು ಚಿತ್ರಣವನ್ನು ನೋಡ್ತಾ ಇದ್ದರೆ ರೇಣುಕಾ ಸ್ವಾಮಿಯ ಕೊಲೆಯ ಈ ಚಿತ್ರಣ ಇದೆಯಲ್ಲ, ಯಾವ ಸಿನಿಮಾಗೂ ಕೂಡ ಇದು ಕಮ್ಮಿ ಇಲ್ಲ, ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ. ಯಾವುದೋ ಒಂದು ಹೆಣ್ಣಿನ ಕಾರಣಕ್ಕಾಗಿ, ಮಹಿಳೆಯ ಕಾರಣಕ್ಕಾಗಿ, ತನ್ನ ಗೆಳತಿಯ ಕಾರಣಕ್ಕಾಗಿ ತನ್ನ ಇಡೀ ಬದುಕಿನ ಚಿತ್ರಣವನ್ನೇ ಬದಲಾಯಿಸಿಕೊಳ್ಳುವಂಥ ಅತಿ ದೊಡ್ಡ ಘಟನೆ ಇದು. ದರ್ಶನ್ ಹೇಗಿದ್ದ, ಹೇಗಾದ ಎನ್ನುವುದನ್ನು ತೋರಿಸೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಾಗಿಲ್ಲ. ನೋಡಿ, ದರ್ಶನ್ ಬೆಳಗ್ಗೆ ಹಾಲಾಗ್ತಾ ಇದ್ರು, ಲೈಟ್ ಬಾಯ್ ಕೆಲಸ ಮಾಡ್ತಾ ಇದ್ರು, ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ದರ್ಶನನ್ನು ಯಾರು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇರಲಿಲ್ಲ. ದರ್ಶನ್ ಬೆಳೆದಿರೋದು ಅವರ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ, ಹೌದು, ಇಲ್ಲ ಅಂತ ಹೇಳಿದ್ದಿಲ್ಲ. ದರ್ಶನ್ ಹೇಗಿದ್ರು, ಹೇಗೆ ಬದಲಾವಣೆಯಾದರು, ಈ ರಾಜ್ಯದ ಸ್ಟಾರ್ ನಟ ಆಗಿ ಹೇಗೆ ಮಿಂಚಿದ್ರು ಅನ್ನೋದು ಒಂದು ಪಾರ್ಟ್. ಆದರೆ ಬೆಳಗಿನ ಜಾವ ಹಾಲು ಮಾರಿ ಆ ಚಿತ್ರಣ ಜೊತೆಗೆ ಸ್ಟಾರ್ ನಟ ಈವರೆಗೂ ಕೂಡ ಈಗ ಇದೆಯಲ್ಲ, ಮತ್ತು ಡೌನ್ಫಾಲ್ ಶುರುವಾಗಿದೆಯಲ್ಲ, ಈ ಎಂಟೈರ್ ಚಿತ್ರಣವನ್ನು ನೋಡ್ತಾ ಇದ್ದರೆ ದರ್ಶನ್ ಜೀವನವೇ ಒಂದು ರೋಚಕವಾದಂಥ ಅಥವಾ ಕುತೂಹಲಭರಿತವಾದಂಥ ಅನೇಕ ತಿರುವುಗಳುಳ್ಳಂಥ ಒಂದು ಕಥೆ ಇದೆ. ಆ ಕಥೆಯನ್ನು ಕೂಡ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ಪೊಲೀಸರು ಮುಂದೆ ತನ್ನ ಕಥೆಯನ್ನೆಲ್ಲ ಹೇಳಿದ್ದಾರೆ. ಜೈಲಿನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳೀತಾ ಇದ್ದೀನಿ, ಪಾರಿವಾಳಗಳಿಗೆ ಕಾಳು ಹಾಕ್ತೀನಿ, ಬೇಸರವಾದರೆ ನಿದ್ದೆ ಮಾಡ್ತೀನಿ, ಜೈಲು ವಾಸ ಮತ್ತು ಇಲ್ಲಿನ ದಿನಗಳ ಬಗ್ಗೆ ಕಥೆ ಬರಿತಾ ಇದ್ದೇನೆ, ಇದರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರಂತೆ. ದರ್ಶನ್ನ ಇಡೀ ರಾದ್ಧಾಂತ ಅಥವಾ ಈ ಕೊಲೆ ಪ್ರಕರಣ ಇದೆಯಲ್ಲ, ಈ ಕೊಲೆ ಪ್ರಕರಣವೇ ಒಂದು ರೀತಿ ರೋಚಕ ತಿರುವುಗಳನ್ನು ಇಟ್ಟುಕೊಂಡಿರುವಂಥ ಕಥೆ ಆದರೂ ಕೂಡ ಅಚ್ಚರಿ ಇಲ್ಲ. ಅದನ್ನು ದರ್ಶನ್ನೇ ಬರಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳಿದ್ದಾರಲ್ಲ, ಖಂಡಿತವಾಗಿಯೂ ಓದಲಿಕ್ಕೆ ಕುತೂಹಲ ಭರಿತರಾಗಿರ್ತಾರೆ. ಜೊತೆಗೆ ಸಿನಿಮಾ ಮಾಡಿದ್ರೆ, ದರ್ಶನ್ನ ಸಿನಿಮಾ ತೆರೆ ಮೇಲೆ ಬಂದರೆ, ಈ ಜೈಲಿನ ದಿನಗಳ ಸಿನಿಮಾ ತೆರೆ ಮೇಲೆ ಬಂದರೆ, ಅದು ಕೂಡ ಅನೇಕ ರೀತಿಯ ಕುತೂಹಲಗಳನ್ನು ಇಟ್ಟುಕೊಂಡಿರುವಂಥ ಸಿನಿಮಾ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೋಡಿ, ಸಂಜಯ್ ದತ್ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸಂಜಯ್ ದತ್ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆದ ಮೇಲೆ ಅಥವಾ ಟಾಡಾ ಕಾಯ್ದೆಯಲ್ಲಿ ಅರೆಸ್ಟ್ ಆದ ನಂತರದಲ್ಲಿ ಆತ ಜೈಲು ವಾಸವನ್ನು ಅನುಭವಿಸಿದ್ನಲ್ಲ, ಸಂಜಯ್ ದತ್ ಇಡೀ ಚಿತ್ರಣ ತೆರೆ ಮೇಲೆ ಬಂತು. ದರ್ಶನ್ ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಈಗಿದ್ದಾರೆ. ಅಲ್ಲಿ ಟಾಡಾ ಕಾಯ್ದೆಯಲ್ಲಿ ಸಂಜಯ್ ದತ್ ಬಂಧನವಾಗಿತ್ತು ಆಗ. ಈಗ ದರ್ಶನ್ ಒಂದು ಕೊಲೆಯ ಕೇಸ್ನಲ್ಲಿ ಬಂಧಿತರಾಗಿದ್ದಾರೆ. ದರ್ಶನ್ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸಂಜಯ್ ದತ್ ರೀತಿಯಲ್ಲಿಯೇ ಈಗ ಒಂದು ಸಿನಿಮಾ ಮಾಡಲಿಕ್ಕೆ ಕೂಡ ದರ್ಶನ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ದರ್ಶನ್ನೇ ಖಚಿತಪಡಿಸಬೇಕಾಗತ್ತೆ.